ನೀವು ಬನ್ನಿ ಅಂತೀರಾ, ಇನ್ಯಾರ ಫೋನ್ ಮಾಡಿ ಬರಬೇಡಿ ಅಂತಾರೆ. ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಅಂತವ್ರ ಮನೆಗೆ ನನ್ನ ಮಗಳನ್ನ ಹೇಗ್ರಿ ಕೊಡೋದು? ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾರು ನಿಮ್ಮನ್ನ ಬರಬೇಡ ಅಂತ ಹೇಳಿದ್ದು? ನಿಮ್ಮನೆ ವಿಷಯನ ನೀವೇ ತಿಳ್ಕೊಳ್ಳಿ. ಏನೋ ದೊಡ್ಡ ಮನೆತನ ನಮ್ ಸ್ಟೇಟಸ್ಗೆ ಹೊಂದುತ್ತೆ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನಿಮ್ ಮೊಮ್ಮಗ ಬೀದಿಲ್ ಸಿಕ್ದವನು. ಅಂತವನಿಗೆ ನನ್ನ ಮಗಳನ್ನ ಕೊಡೋದಕ್ಕೆ ಯೋಚನೆನೂ ಸಹ ಮಾಡೋದಿಲ್ಲ. ಬಾಯ್ ಬಂದಾಗ ಮಾತಾಡ್ಬೇಡಿ. ನನ್ನ ಮೊಮ್ಮಗ ಏನ್ರಿ ಮೊಮ್ಮಗ ಅಂತಿದ್ದೀರಾ? ನಿಮ್ ಮನೆತನದ ರಕ್ತ ಹಂಚ್ಕೊಂಡ ಹುಟ್ಟಿದಾನ ಅವನು. ಬೀದಿಲ್ ಬಿದ್ದವನಿಗೆ ಆಸ್ತಿಲ್ ಪಾಲ್ ಕೊಡ್ತೀರಾ ಹೇಳಿ? ಓ, ನನ್ಗೀಗ ಅರ್ಥ ಆಗ್ತಿದೆ. ನಮ್ಮ ರಕ್ತ ಹಂಚ್ಕೊಂಡಿಲ್ಲ ಅನ್ನೋದಲ್ಲ, ನಮ್ಮ ಆಸ್ತಿಲಿ ಅವನಿಗೆ ಪಾಲ್ ಸಿಗುತ್ತೋ ಇಲ್ಲೋ ಅನ್ನೋ ಅನುಮಾನದಿಂದ ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ವಾ? ದೇವ್ರು ಒಳ್ಳೇದೇ ಮಾಡ್ದ. ನಿಮ್ ದುರ್ಬುದ್ಧಿ ಈಗ್ಲೇ ಗೊತ್ತಾಯ್ತು. ಮೇಡಮ್, ಏಯ್ ಮುಚ್ಚು ಬಾಯ್, ಮಾತಾಡ್ಬೇಡ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕರ್ಣನ ಹೆಸರಿಗೆ ನನ್ನ ಗಂಡ ಎಲ್ಲ ಆಸ್ತಿನೂ ಬರ್ದಿದ್ದಾರೆ. ಆದ್ರೆ ನನ್ನ ಮೊಮ್ಮಗ ಆಸ್ತಿಗೆ ಬೆಲೆ ಕೊಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾನೆ. ತಿಳ್ಕೊ, ಅವನು ಬಂಗಾರ. ಅಂತವನಿಗೆ ನಿನ್ನ ಮನೇಲಿ ಹೆಣ್ಣು ಕೇಳ್ಕೊಂಡು ಬಂದಲ್ಲ ನಾನು, ಅದು ನನ್ನ ತಪ್ಪು. ಕಂದ, ಬೇಜಾರು ಮಾಡ್ಕೋಬೇಡ. ನಮ್ಮನೆ ಸಂಬಂಧ ಬೆಳೆಸಕ್ಕೂ ಒಂದು ಯೋಗ್ಯತೆ ಬೇಕು. ಎಲ್ಲ ಸರಿ ಹೋಗುತ್ತೆ ಕಣೋ. ಇವ್ರು ಬಿಡಲ್ಲ, ಈ ಪಿಕಾರಿಗೆ ಮದ್ವೆ ಆಗಲ್ಲ.